ಏನು? ತಲೆ ಬಚ್ಚಬೇಡ ಡ್ಯಾಡಿ. ವಾಟ್? ನಾನ್ ತಲೆ ಬಾಚೋದ? ಸ್ಕೂಲ್ ಟೈಮ್ ಆಗ್ತಿದೆ, ಬಾಚಬೇಡ ಡ್ಯಾಡಿ. ಏಯ್, ನಿಂಗೆ ಹತ್ರ ಬಾಚ್ಕೋ ಹೋಗು. ಇವತ್ತು ಬಂದಿಲ್ಲ. ಅಜ್ಜಿ ಹತ್ರ ಬಾಚ್ಕೋ ಹೋಗು. ಐ ಆಮ್ ವೆರಿ ಸಾರಿ ಮಿಸ್ಟರ್ ನರಸಿಂಹ. ಐ ಆಮ್ ವೆರಿ ವೆರಿ ಬಿಸಿ. ಐ ಆಮ್ ಹ್ಯಾವಿಂಗ್ ಹಾರ್ಲಿಕ್ಸ್ ಯು ನೋ. ಹಾಗಾದ್ರೆ ನೀನು ಇವತ್ತು ಸ್ಕೂಲ್ಗೆ ಹೋಗ್ಬೇಡ. ಎಷ್ಟಿದೆ ಬೇಗ ಬಾಚು ಡ್ಯಾಡಿ. ನಾನೊಂದು ಕಂಪ್ನಿ MD ಆಗಿ ತಲೆ ಬಾಚೋದ? ನೋ ಚಾನ್ಸ್. ಏಯ್, ಸುಮ್ಮನೆ ಆರ್ಮುಗಂ ಸರ್. ಆಡ್ ಫೈಲ್ ಕೊಡಿ. ತಗೊಳ್ಳಿ ಸರ್. ಯಾಕೋ ಎಲ್ಲದಕ್ಕೂ ಅಳ್ತಾ ಇರ್ತೀಯ? ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಸರು ಆರ್ಮುಗಂ ಬದಲು ಅಳುಮುಗಂ ಅಂತ ಇಡ್ಬೇಕಾಗಿತ್ತು. ಅಳೋದನ್ನ ನಿಲ್ಸು, ಮೊದ್ಲ ಫೋನ್ ಯಾರ್ದಂತ ನೋಡು. ನನಗೆ ಕೇಳಿದ್ರೆ ನಾನು ಇಲ್ಲ ಅಂತ ಹೇಳು. ಹಲೋ, ನಾನ್ರಿ ನರಸಿಂಹ ಮಾತಾಡ್ತಿರೋದು. ಸತ್ಯಮೂರ್ತಿ ಅಲ್ರಿ? ಯಾಕೋ ಇನ್ನೂ ಅಳ್ತಾ ಇದೆಯಲ್ಲೋ? ಯಾರಾದ್ರೂ ಹೊಗೆ ಹಾಕಿಸ್ಕೊಂಡವ್ರೇನೋ? ಮೊದ್ಲೇ ಹೇಳಕ್ ಆಗಲ್ವೇನು? ಗುಡ್ ಮಾರ್ನಿಂಗ್ ಸರ್. ರೀ, ನಾನ್ ಬರೋದು ಲೇಟ್ ಆಗುತ್ತೆ. ಆ ಬ್ಲೇಡ್ ಅಡ್ವರ್ಟೈಸ್ಮೆಂಟ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಸಿಡ್ರಿ. ಟೇಬಲ್ ಮೇಲೆ ರೆಡಿ ಇದೆ ಸರ್. ಯಾವಾಗ ಬರ್ತೀರಿ ಸರ್? ಜಡೆ ಹಣಿಯೋದು ಮುಗಿದ್ಕೊಳ್ಳೆ ಬಂದ್ಬಿಡ್ತೀನಿ. ಯಾರ್ ಜಡೆ ಸರ್? ತಲೆ ಇಟ್ಟೆ ಸಾಕು, ಮೊದ್ಲು ಕೆಲಸ ನೋಡ್ರಿ. ಸರಿ ಸರ್. ನಮ್ ಬಾಸ್ ಯಾವಾಗ ಜಡೆಯಿಂದ ಸುತ್ತೋಕ್ ಶುರು ಮಾಡಿದ್ರು? ಏಯ್, ಸುಮ್ನೆ ಕೂತ್ಕೊಳ್ಳೆ. ಸ್ವಲ್ಪ ನೋಡು ಡ್ಯಾಡಿ. ನಾನೇನ್ ನೋಡೋದ? ನೋ ಚಾನ್ಸ್. ಅಯ್ಯೋ ಮೂದೇವಿ, ತಲೆ ಕೂದ್ಲು ಉದ್ದ ಇದ್ರೆ ಹೇನ್ ಬಂದೇ ಬರುತ್ತೆ. ನೀನ್ ಬೂತ್ ಕನ್ನಡಿ ಹಿಡಿದ್ ನೋಡಿದ ತಕ್ಷಣ ಏನ್ ಓಡೋಗ್ಬಿಡತ್ತಾ? ಹೇಗೆ? ಅಯ್ಯೋ ಪಾಪಿ, ಅಷ್ಟು ಚೆನ್ನಾಗಿದ್ ಕೂದ್ಲನ್ನ ಕತ್ತರಿಸ್ಬಿಟ್ಟಿಯಲ್ಲೋ. ನೀನೇ ತಾನೇ ಹೇಳಿದ್ದು ಉದ್ದ ಕೂದ್ಲಿದ್ರೆ ಏನ್ ಬರುತ್ತೆ ಅಂತ. ಇವಾಗ ಯಾವ ಏನ್ ಬರುತ್ತೆ? ಇನ್ನೇನಾದ್ರೂ ಬರುತ್ತೆ ಅಂದ್ರೆ ತಲೆನೇ ಬೋಳ್ ಹೊಡಿಸ್ಬಿಡ್ತೀಯಾ? ಹೌದು, ಓಡಾಡಿಸ್ಬಿಡ್ತೀನಿ. ಹೆಂಗಸ್ರ ಕೆಲಸ ಗಂಡಸ್ರು ಕೊಟ್ರೆ ಹೀಗೆ ಆಗೋದು. ಅದಕ್ಕೆ ನಾನ್ ದಿನಾ ಬಡ್ಕೊಳ್ಳೋದು ನೀನ್ ಇನ್ನೊಂದ್ ಮದ್ವೆ ಆಗು ಅಂತ. ತೀರ್ಕೊಂಡಿರೋ ಹೆಂಡತಿ ನೆನ್ಪಲ್ಲಿ ಎಷ್ಟು ದಿನ ಅಂತ ಕಾಲ ಕಳಿತೀಯ? ನಿನ್ ಮಗಳನ್ನ ನೋಡ್ಕೊಳಕಾದ್ರೂ ಯಾರಾದ್ರೂ ಒಬ್ರು ಬೇಡ್ವೇನೋ? ಎಷ್ಟ್ ದಿನ ಆದ್ರೂ ನನಗೆ ಇವಳನ್ನ ಮರೆಯಕ್ ಆಗ್ತಾ ಇಲ್ಲ. ನನ್ ಮಗಳನ್ನ ನೋಡ್ಕೊಳಕ್ ನಾನಿದ್ದೀನಿ, ಇನ್ಯಾವಳ ಬರೋದ್ ಬೇಕಾಗಿಲ್ಲ. ಎಷ್ಟು ದಿನ ಅಂತ ನೀನೇ ನೋಡ್ಕೊಳ್ತೀಯೋ? ಹೆಣ್ಮಕ್ಳು ಬಾಳೆ ಗಿಡದ ತರ ಬೇಗ ಬೆಳೆದು ವಯಸ್ಸಿಗೆ ಬಂದ್ಬಿಡ್ತಾರೆ. ಅವ್ರ ಪ್ರಾಬ್ಲಮ್ನೆಲ್ಲ ಗಂಡ್ಸಾದ್ ನಿನ್ನ ಹತ್ರ ಹೇಳ್ಕೊಳಕಾಗತ್ತೇನೋ? ಹೋಗ್ಲಿ, ನಾನಾದ್ರೂ ನೋಡ್ಕೊಳ್ಳೋಣ ಅಂದ್ರೆ ಅಲ್ಲಿವರೆಗೆ ನಾನ್ ಬದುಕಿರ್ತೀನೋ ಇಲ್ಲೋ. ನಿನ್ನೆ ಕೂಡ ನಿಮ್ ಸೋದರತ್ತೆ ಬಂದೋದ್ರು. ರಾಗಿಣಿ ನಿನ್ಗೋಸ್ಕರನೇ ಕಾಯ್ಕೊಂಡಿದ್ದಾಳಂತೆ. ಬಂದು ಸಂಬಂಧನೆಲ್ಲ ಬೇಡ ಅಂತಿದ್ದಾಳಂತೆ. ಹೌದಾ? ನೀನ್ ಅವಳನ್ ಮದ್ವೆ ಆಗು. ನಿನ್ ಮಗಳಿಗೆ ಒಳ್ಳೆ ತಾಯಿ ಆಗ್ತಾಳೆ, ನಿನಗೂ ಒಳ್ಳೆ ಹೆಂಡತಿ ಆಗ್ತಾಳೆ. ನೋಡು ಹೇಗ್ ಲಕ್ಲಕ ಅಂತಿದ್ದಾಳೆ. ಲಕ್ಲಕ 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 ಅಂತಿದ್ರೆ ನೀನೇ ಮದ್ವೆ ಆಗು. ಅಯ್ಯೋ, ನೋಡ್ದ್ಯಾ, ನೀನ್ ನಮ್ಮನ್ ಬಿಟ್ಟು ಹೋಗಿದ್ರಿಂದ ನನ್ ಗತಿ ಏನಾಯ್ತು ಅಂತ. ದಿವ್ಸ ನಮ್ಮಮ್ಮ ನನ್ ತಲೆ ತಿಂತೀರ, ಇನ್ನೊಂದ್ ಮದ್ವೆ ಆಗು ಇನ್ನೊಂದ್ ಮದ್ವೆ ಆಗು ಅಂತ. ನೀನೇ ನನ್ನ ಹೃದಯದಲ್ಲಿ ತುಂಬಿರುವಾಗ ನಾನ್ ಹ್ಯಾಗ ಮದ್ವೆ ಆಗಿ ಹೇಳು? ಸೆಲ್ಫ್ ಹಿಪ್ನಾಸಿಸ್ ಅಂದ್ರೆ ಸ್ವಸಂಮೋಹಿನಿ ಬಗ್ಗೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿದಿನ ನೀವು ಬಹಳಷ್ಟು ನೀವೇ ಸ್ಫೂರ್ತಿ ತುಂಬ್ಕೋಬೇಕಾದಾಗ ಕಣ್ಮುಚ್ಕೊಂಡು ಟ್ರೈ ಟು ಗೋ ಟು ಟ್ರಾನ್ಸ್. ಕಮ್ ಆನ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಸಕ್ಸೀಡ್, ಯಸ್, ಐ ಗಾಟ್ ದ ಪವರ್, ಯಾ ಯಾ. ಆಗ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡೋಣ. Come on, come on. Yes, I can do it. Come on, come on, come on. ಪರವಾಗಿಲ್ಲ, ಒಂದ್ ರೀತಿ ವರ್ಕೌಟ್ ಆಗ್ತಾ ಇದೆ. ಮುಂದೆ ಟ್ರೈ ಮಾಡೋಣ. ನಿಮಗೆ ಟೆನ್ಷನ್ ಜಾಸ್ತಿ ಆಗಿ ಎಮೋಷನಲ್ ಆಗಿ BP ಜಾಸ್ತಿ ಆದಾಗ ಯು ಕ್ಯಾನ್ ಟ್ರೈ ದಿಸ್. ಹಾಗೆ ಕಣ್ಮುಚ್ಕೊಂಡು ರಿಲ್ಯಾಕ್ಸ್, ಕೂಲ್ ಡೌನ್, ಕೂಲ್ ಡೌನ್. ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೀ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನನಗೇನೂ ಆಗಲಿಲ್ಲ. ಕೂಲ್ ಡೌನ್, ಕೂಲ್ ಡೌನ್. ಈಗ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ.
ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್ ನಥಿಂಗ್ ಹ್ಯಾಸ್ ಹ್ಯಾಪನ್ ಟು ಮೀ ಕೂಲ್ ಡೌನ್ ಕೂಲ್ ಡೌನ್ ಕೂಲ್ ಡೌನ್. ಅಬ್ಬಾ ಎಷ್ಟು ಸಮಾಧಾನ ಆಯ್ತು. ವೆರಿ ಗುಡ್. ಈ ಪ್ರೋಗ್ರಾಮ್ ನಾನು ಡೈಲಿ ನೋಡ್ಬೇಕು, ಮರಿಬಾರ್ದು. ಸಚಿವರಿಂದ ಚುನಾವಣಾ ಭಾಷಣ. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ರಂತೆ. ಅಲ್ಲಲ್ಲ, ಡೆಂಗು ಜ್ವರ ಬಂದು 10 ಜನ ಬಲಿ. ಕೃಷ್ಣಪ್ಪನವ್ರೆ ನಿಂತ್ಕೊಳ್ಳಿ. ಇವತ್ತು ಪೇಪರ್ ನೋಡಿರ ನೀವು? ಎಂತ ದುರಂತ ಸುದ್ದಿ ಇದೆ. ಮಂಗಳೂರಲ್ಲಿ ಸರಣಿ ಸ್ಫೋಟದಿಂದ 8 ಜನ ಸತ್ರಂತೆ. ದುರಂತ ಅವ್ರೆ, ನನಗೀಗ ಅರ್ಜೆಂಟ್ ಕೆಲಸ ಇದೆ, ಸಾಯಂಕಾಲ ಸಿಗ್ತೀನಿ. ಸರಿ ಸಾಯಂಕಾಲ ಬಂದ್ಬಿಡಿ ಬೇಗ. ಇನ್ನೊಂದಿಷ್ಟು ನ್ಯೂಸ್ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಮನೆ ವಿಷಯದ ಬಗ್ಗೆ ಸ್ವಲ್ಪ ಕಾಳಜಿನೇ ಇಲ್ಲ ನಿಮ್ಗೆ. ಹೋಗ್ರಿ, ತರಕಾರಿ ತಗೊಂಬನ್ನಿ, ಹೋಗ್ರಿ. ಹೊರಟೆ ಕಣೆ, ಹೊರಟೆ. ನರಸಿಂಹ, ಸ್ಟಾಪ್. ನರಸಿಂಹ, ವಿಷಯ ಗೊತ್ತಾಯ್ತಾ ನಿನ್ಗೆ? ಏನು? ಮಂಗಳೂರಲ್ಲಿ ಸನ್ನಿಯ ಅಪಘಾತಕ್ಕೆ 8 ಜನ ಬಲಿಯಾದ್ರಂತೆ. 10 ರೂಪಾಯಿ ಆಸೆಗೆ 1 ಲಕ್ಷ ರೂಪಾಯಿ ಕಳ್ಕೊಂಡ್ರಂತೆ. ಡೆಂಗು ಜ್ವರ ಬಂದು ತಲ್ಲಣಿಸಿ 10 ಜನ ಸತ್ರಂತೆ. ರೀ ಮಿಸ್ಟರ್ ದುಷ್ಯಂತ್ ರಾವ್ ಅವರೇ, ನಿಮ್ ತಂದೆ ನಿಮ್ಗೆ ದುಷ್ಯಂತ್ ರಾವ್ ಅನ್ನೋ ಹೆಸರಿಡೋ ಬದಲು ದುರಂತ್ ರಾವ್ ಅಂತ ಹೆಸರಿಟ್ಟಿದ್ರೆ ಬಹಳ ಚೆನ್ನಾಗಿರೋದು. ನನಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಈ ದೇಶದ ದುರಂತದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಈ ನರಸಿಂಹಂಗೆ. din 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 wa wa din 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 wa wa din 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 wa wa din 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 wa wa din 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 ಛೆ ತಪ್ಪು ಮಾಡ್ಬಿಟ್ಟೆ. ತಪ್ಪೇರೆ ಮಾಡಿದ್ರ? ಬಿಡಿರಿ ಪೊಲೀಸ್ ಸ್ಟೇಷನ್ಗೆ. ಬೇಕ್ರಾ ಆಹಾ, ಫ್ರೀ ಆಗಿದ್ದಾಳೆ. ಏನಾದ್ರೂ ಗಿಟ್ಟ ನೋಡೇ ಬಿಡ್ತೀನಿ. ಏನ್ ನಿಮ್ಮಿ ಅವರೇ ಬಂದಿಲ್ಲಪ್ಪ ತಲೆ ತಿನ್ನೋದಕ್ಕೆ. ತುಂಬಾ ಫ್ರೀ ಆಗಿದ್ದಂಗಿದ್ದೀರಾ? ಇಟ್ಸ್ ಓಕೆ ಫ್ರೀ ಆಗಿರಿ. ಅಲ್ಲ, ಕಾಫಿಗೆ ಏನಾದ್ರೂ ಬರ್ತೀರಾ ಅನ್ಕೊಂಡೆ. ಒಂದ್ ದಿವಸ ರೂಮ್ಗೆ ಕರೀತಾನೆ ನೀನು. ಫ್ರೀ ಆಗಿರಿ. ಬುರ್ಕ ಹಾಕೊಂಡು ಬರುವಂಗಿದ್ದಾಳೆ. ಅಲ್ಲೆಲ್ಲ ಆಫೀಸ್ ಜನಗಳು ಹೆಂಗಿರ್ತಾರೆ, ಲಡ್ಡು ಇದ್ದಂಗೆ ಇರ್ತಾರೆ. ಇದು ಒಂದು ಲಡಾಸ್ ಗಿರಾಕಿ. ಎಲ್ಲ ನಮ್ ಬಾಸ್ ಟೇಸ್ಟಿಗೆ ತಕ್ಕಂಗಿದಾರಪ್ಪ. ಈ ಆಫೀಸಲ್ಲಿ ಇರೋರೆಲ್ಲ ಲಡಾಸ್ಗಳೇ. ಸರ್, ನಿಮಗೆ 100 ವರ್ಷ ಆಯುಷ್ಯ ಸರ್. ಇಷ್ಟೊತ್ತು ನಿಮ್ಮನ್ನೇ ನೆನೆಸ್ತಾ ಇದ್ದೆ. ಗುಡ್ ಮಾರ್ನಿಂಗ್ ಸರ್. ಸತ್ಯಮೂರ್ತಿ ಸರ್, ಕಮ್ ಟು ಮೈ ಚೇಂಬರ್. ಸರಿ ಸರ್. ಅದು ಒಂದ್ ಲಡಾಸ್ ಹೋದ್ರೆ ಇದು ಒಂದ್ ಲಡಾಸ್. ಆರ್ಮುಗಂ, ಸಾಕ್ ನಿಲ್ಸೋ ನಿನ್ ಸೊಳ್ಳೆ ರಾಗಾನ. ನನಗ್ ಬೈದ್ರೆ ನೀನ್ ಯಾಕೆ ಬಳತಾ ಇದೀಯಾ? ಏನ್ ಸರ್ ಕರೆದ್ರಲ್ಲ? ಏನ್ರಿ ಅದು ಹುಡುಗಿ ಹತ್ರ ನಿಮ್ದಲ್ಲ? ಏನಿಲ್ಲ ಸರ್, ಅವಳಿಗೆ ಸ್ವಲ್ಪ ಫ್ರೀ ಆಗಿರಕ್ ಕೇಳಿದೆ. ಸುಮ್ನೆ ಸಾಕು. ಹೊಸ ಪ್ಲೇಟ್ ಲಾಂಚ್ ಮಾಡ್ತಾ ಇದೀವಿ, ಅದ್ರ ಆಡ್ ಬಗ್ಗೆ ಥಿಂಕ್ ಮಾಡಿ ಅಂತ ಹೇಳಿದ್ರೆ ಹುಡುಗಿ ಫ್ರೀ ಆಗಿರೋದು ಹೇಗೆ ಅಂತ ಹೇಳ್ಕೊಡ್ತಾರಂತೆ. ಇದಕ್ಕೇನು ನಾನು ಸಂಬಳ ಕೊಡೋದು ನಿಮ್ಗೆ? ಇದೆಲ್ಲ ಸಂಬಳ ತಗೊಂಡ್ ಮಾಡೋ ಕೆಲಸ ಅಲ್ಲ ಸರ್. ಹಾಗೆ ಫ್ರೀ ಆಗಿ ಪ್ಲೇಟ್ ಆಡ್ ಬಗ್ಗೆ ಏನಾದ್ರು ಥಿಂಕ್ ಮಾಡಿದೀರಾ? ಅಯ್ಯೋ, ಮೊನ್ನೆ ಟಿವಿಯಲ್ಲಿ ಮಿಡ್ ನೈಟ್ ಮಸಾಲಾ ನೋಡ್ಕೊಂಡು ಬೇಜಾನ್ ಥಿಂಕ್ ಮಾಡಿದೀನಿ ಸರ್. ಏನ್ ಯೋಚನೆ ಮಾಡಿದ್ರಿ ಹೇಳಿ? ಸರ್, ಒಬ್ಬ ಹುಡುಗ ನಿಂತ್ಕೊಂಡ್ ಗಡ್ಡ ಕೆರ್ಕೊಳ್ತಾ ಇರ್ತಾನೆ. ಪಕ್ಕದಲ್ಲಿ 2 ಪೀಸ್ ಅಲ್ಲಿ ಒಂದು ಹುಡುಗಿ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಸತ್ಯಮೂರ್ತಿ, ನಾವು ಮಾಡ್ತಾ ಇರೋದು ಗಂಡಸರು ಗಡ್ಡ ಕೆರೆಯೋ ಬ್ಲೇಡ್ ಆಡು, ಗೊತ್ತಾಯ್ತಾ? ನಾನು ಗಂಡಸರು ಗಡ್ಡ ಕೆರೋ ಬ್ಲೇಡ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಸರ್. ಗಂಡಸರು ಬ್ಲೇಡ್ ಆಡಿಗೆ ಹುಡುಗಿಯರು ಯಾಕ್ರಿ ಬೇಕು? ಸರ್, ಗ್ಲಾಮರು. ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಗ್ಲಾಮರೇ ಬೇಕು. ಈಗ ಟೆನಿಮ್ ಆಫ್ಟರ್ ಸೇವ್ ಲೋಷನ್ ತಗೊಳ್ಳಿ. ಒಬ್ಬ ಹುಡುಗ ಲೋಷನ್ ಹಚ್ಕೊಳ್ತಾ ಇರ್ತಾನೆ, ಅದನ್ನ ನೋಡಿದ್ದಿಬ್ರು ಹುಡುಗಿಯರು 2 ಪೀಸ್ ಅಲ್ಲಿ ಅವನ ಹಿಂದೆ ಓಡೋಡು ಬರ್ತಾನೆ ಇರ್ತಾರೆ. ಅದನ್ನ ನಾನು ನೋಡಿದ್ದೀನಿ. ಅವ್ರೇನ್ ಶೇವಿಂಗ್ ಲೋಷನ್ ಹಚ್ಕೊಳಕ್ ಬರ್ತಾರೆ? ಗ್ಲಾಮರು ಸರ್, ಗ್ಲಾಮರು. ಹೌದು, ಆ ಹುಡುಗಿಯರ್ ನೋಡಿದ ಮೇಲೆ ನಾನು ಡೆನಿಮ್ ಲೋಷನ್ ಯೂಸ್ ಮಾಡ್ತಿರೋದು. ನೋಡಿದ್ರ? ಅದಕ್ಕೆ ಹೇಳೋದು ಗ್ಲಾಮರ್ ಬೇಕು ಅಂತ. ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ರೆ ಹುಡುಗನಿಗೂ ಗಡ್ಡ ಕೆರ್ಕೊಳಕ್ ಮೂಡ್ ಬರೋದು. ಯು ಆರ್ 100% ರೈಟ್. ಹೌದು,
ಇದ್ ನನ್ ತಲೆಗೆ ಹೊಳಿಲಿಲ್ಲ. ನಿಮ್ ತಲೆಯಲ್ಲಿ ಏನಾದ್ರು ಇದ್ರೆ ತಾನೇ ಹೊಳೆಯೋಕೆ. ಏನಂದ್ರಿ? ಆ ನಿಮ್ಮಂತ ಡೀಸೆಂಟ್ ಪೀಪಲ್ಗಳು ಹುಡುಗಿಯರ ಬಗ್ಗೆ ಯೋಚನೆ ಮಾಡಲ್ವಲ್ಲ ಸರ್, ಅದಕ್ಕೆ ಹೊಳಿಲಿಲ್ಲ. ಯು ಆರ್ ರೈಟ್ ಐಸೆ. ಐ ಆಮ್ ಆಲ್ವೇಸ್ ರೈಟ್ ಸರ್. ಅರೆ ಟಚ್ ಅಪ್ ಬೇಗ ಮುಗಿಸಮ್ಮ, ಟೈಮ್ ಆಯ್ತು. ಕಮಾನ್ ಬಾಯ್ಸ್, ರೆಡಿ? ಡೈಲಾಗ್ ಹೇಳಪ್ಪ ಒಂದ್ಸರಿ. ಆರೋಗ್ಯವಾದ ಕೆಲಸಕ್ಕೆ ಉಪಯೋಗಿಸಿ 6 o'clock. ನೈಟ್ ಫಾರ್ ಈಚ್ ಅದರ್ ಬ್ಲೇಡ್. ಸರಿ, ಬ್ಲೇಡ್ಗೂ ಮೇಡ್ ಫಾರ್ ಈಚ್ ಅದರ್ಗೂ ಏನ್ ಸಂಬಂಧ ಸರ್? ನಮ್ದು ಎರಡೂ ಕಡೆ ಡಬಲ್ ಎಡ್ಜ್ ಬ್ಲೇಡ್ ರೀ. ಓಹೋ, ಕಾಮಿನಿ ಪ್ರೊಡ್ಯೂಸರ್ ಬಂದ್ರು ಬಾಮ್ಮ. ಸರ್ ನಾನೇ ಬರಲಾ? ನೀನ್ ಅಲ್ಲೇ ನಿಂತ್ಕೊಳ್ಳೋ. ಸರಿ ಸರ್. ಹಲೋ ಸರ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಶಿ ಇಸ್ ಅವರ್ ಮಾಡೆಲ್ ಕಾಮಿನಿ. ಹಲೋ ಸರ್. ಹಲೋ. ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ನಂದಲ್ವಾ ಸರ್ ಸೆಲೆಕ್ಷನ್? ಬನ್ನಿ ಸರ್ ಸ್ಪಾಟ್ಗೆ. ಓಕೆ ಓಕೆ ನಡಿ. ಕ್ಯಾಮರಾಮ್ಯಾನ್ ಎಷ್ಟೊತ್ತಿಗೆ ಲೈಟಿಂಗ್ ಮಾಡ್ತೀರಾ? ಬನ್ರಿ ಇಲ್ಲಿಗೆ. ರೆಡಿ ರೆಡಿ ಸರ್. ಓಕೆ ರೆಡಿ ಟೇಕ್. ರೀ ಡೈರೆಕ್ಟ್ರೆ, ಏನ್ ರಿಹರ್ಸಲ್ ಮಾಡಿಸ್ತಿದ್ದೀರಾ? ರಿಹರ್ಸಲ್ ಅಲ್ಲ ಸರ್, ಟೇಕು. ವಾಟ್? ಟೇಕು ಸರ್, ಟೇಕು. ರೀ ನಾವು ಮಾಡ್ತಿರೋದು ಬ್ಲೇಡ್ ಅಡ್ವರ್ಟೈಸ್ಮೆಂಟಾ ಇಲ್ಲ ಗಜಗೌರಿ ವ್ರತದ ಅಡ್ವರ್ಟೈಸ್ಮೆಂಟಾ? ಯಾಕೆ ಸರ್ ಈಗ ಕೇಳ್ತಿದ್ದೀರಾ? ಬ್ಲೇಡ್ ಅಡ್ವರ್ಟೈಸ್ಮೆಂಟ್ ಸರ್ ಮಾಡ್ತಿರೋದು. ಈ ಕಾಸ್ಟ್ಯೂಮ್ ಅಲ್ಲಿ ಮಾಡಿದ್ರೆ ನಮ್ ಬ್ಲೇಡ್ ಅನ್ನ ನಾಯಿ ಕೂಡ ಮೋಸೋದಿಲ್ಲ. ಗ್ಲಾಮರ್ ಬೇಕು, ಗ್ಲಾಮರ್. ಎಸ್ ಎಸ್ ರೀ, ನಾನು ಅವತ್ತೇ ಹೇಳಿದ್ನಲ್ರಿ. ಸರ್ ಈಗ ಏನ್ ಮಾಡ್ಬೇಕಂತೀರಾ ಸರ್? ಮೊದ್ಲು ಅವಳು ಬಟ್ಟೆ ಬಿಚ್ಚಾಕ್ರಿ. ರೀ ಆ ಕಾಸ್ಟ್ಯೂಮ್ ಅಲ್ಲಿ 50% ರೆಡ್ಯೂಸ್ ಮಾಡ್ರಿ. ಎಲ್ಲಮ್ಮ ನಿನ್ 50% ಟ್ಯಾಲೆಂಟ್ ತೋರ್ಸು. ಓಕೆನಾ ಸರ್? ಈಗ ಓಕೆನಾ ಸರ್? ನಾಟ್ ಓಕೆ, ಇನ್ನೂ 50% ಕಟ್ ಮಾಡ್ರಿ. ಸರ್ ಈಗ ಅಲ್ಲಿರೋದೇ 50% ಸರ್, ಅದು ಕಟ್ ಅಂದ್ರೆ ಏನ್ ಬೆತ್ಲೇನಾ ಸರ್? ನೋ ನೋ ನೋ, ಈಗ ಇರೋದ್ರಲ್ಲಿ 50% ಕಟ್ ಮಾಡಿ. ಇನ್ನೂ 50% ಟ್ಯಾಲೆಂಟ್ ತೋರ್ಸಮ್ಮ. ಈಗ ಸರ್? ಈಗ ಓಕೆನಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ರೀ ಸರ್. ಇನ್ನು ಎತ್ತಿದ್ರೆ ಸೆನ್ಸರ್ನವರೇ ಬ್ಲೇಡ್ ಹಾಕ್ಬಿಡ್ತಾರೆ ಸರ್. ಅಯ್ಯೋ, ನಾವೇ ಅವ್ರ ಬ್ಲೇಡ್ ಹಾಕ್ಬಿಡೋಣ. ಹೋಗ್ಲಿ, ನೀವೇ ಒಂದು ಐಡಿಯಾ ಹೇಳಿ ಸರ್. ಹಾ ಇಲ್ಲಿ ನೋಡಿ, ಅಂತರ್ಮಾಲಿ ಮಾಡಿದ್ಲಲ್ಲ, ನಾಚ್ ನಾಚ್ ಆಗಿರ್ಬೇಕು. ಅಷ್ಟೇನಾ? ಎಲ್ಲಮ್ಮ ಒಂದ್ಸರಿ ನಾಚಿಕೆ ಬಿಟ್ಟು ನಾಚಮ್ಮ. ಇದು 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 ಸರ್ ನಾನು ಟ್ಯಾಲೆಂಟ್ ತೋರ್ತಿಲ್ಲ ಸರ್. ನಿನ್ ಟ್ಯಾಲೆಂಟ್ ಯಾವನ್ ನೋಡ್ತಾನೆ? ಮುಚ್ಕೊಂಡು ನಿಂತ್ಕೊಳ್ಳಲೇ. ಟಚ್ ಅಪ್ ಬುಕ್ಸ್ ಅಮ್ಮ, ಬೇಗ ಬೇಗ. ಆಯ್ತು ಸರ್. ಓಕೆನಾ ಮೇಡಮ್? ಎಷ್ಟೊತ್ತು? ಏನಮ್ಮ ಸರ್ ಟಚ್ ಅಪ್ ನನಗ್ ಮಾಡಲ್ವಾ? ಮಾಡಿಡ ಸರ್, ಅದಕ್ಕೆ ಬಾ ಬಾ. ಓಕೆನಾ ಸರ್? ಈ ಟಚ್ ಅಪ್ ಬರೀ ಮುಖಕ್ ಮಾತ್ರ ಮಾಡದ? ಮಾತಾಡಿದ್ರೆ ಮಾಯ ಆಗ್ಬಿಡ್ತಾರಲ್ಲ. ಹಲೋ ಸರ್. ಓಹ್, ನೀವಿನ್ನು ಇಲ್ಲೇ ಇದ್ದೀರಾ? ಹೌದು ಸರ್, ನೀವಿನ್ನೂ ಇಲ್ಲೇ ಇದ್ದೀರಲ್ಲ, ಅದಕ್ಕೆ ನಾನು ಇಲ್ಲೇ ಇದ್ದೀನಿ. ಓಹ್, ಲಿಫ್ಟ್ ಏನಾದ್ರು ಬೇಕಾಗಿತ್ತಾ? ಹ್ಞೂ ಸರ್, ಒಂಥರ ಲಿಫ್ಟೇ ಸರ್. ಎಲ್ಲಿಗೆ? ಕಾರುಡ್ಗೆ ನಿಮ್ ಹತ್ರ ಮಾತಾಡ್ಬೇಕಿತ್ತು. ಇಲ್ಲೇ ನಿಂತ್ಕೊಂಡು ಮಾತಾಡೋಣ, ಹೇಳಿ. ನೋಡ್ದವ್ರು ಏನಾದ್ರು ಅನ್ಕೊಳ್ತಾರೆ ಸರ್. ಕಾರೊಳಗೆ ಹೋಗೋಣ ಬನ್ನಿ ಸರ್. ಕಮಾನ್. ಎಸ್ ಎಸ್ ಯು ಆರ್ ರೈಟ್. ಬನ್ನಿ. ನಾಚಿಕೆನಾ ಸರ್? ಇಲ್ಲಪ್ಪ, ಹಾಗೇನಿಲ್ಲ. ತೊಡೆ ಮೇಲ್ ಮಚ್ಚೆ ಇದ್ರೆ ಲಕ್ಕತ್ತಾರೆ. ನಿಮ್ಗಿದೆಯಾ ಸರ್? ಇಲ್ಲಪ್ಪ, ಇಲ್ಲ ಇಲ್ಲ. ನನ್ ತೊಡೆ ಮೇಲೆ ಕಾಸಗ್ಲದ ಮಚ್ಚೆ ಇದೆ, ನೋಡ್ತೀರಾ ಸರ್? ಬೇಡ ಬೇಡ. ಕಂಪನಿಗೆ ನೀವೇ ಬಾಸ್ ಅಂತೆ. ಹೌದೌದು. ನಾನು ಬೆಂಗಳೂರಿಗೆ ಟಾಪ್ ಮಾಡೆಲ್ ಸರ್. ಹೌದಾ? ಹೌದು ಸರ್. ನಿಮ್ ಆಡ್ ಫಿಲ್ಮ್ಸ್ಗೆಲ್ಲ ನನ್ನೇ ಕರಿಬೇಕು ಸರ್. ಕರೀತೀರಾ ಸರ್? ನಿಮ್ ಕಣ್ಣು ತುಂಬಾ ಸೆಕ್ಸಿ ಆಗಿದೆ ಸರ್. ಐ ಕಾಂಟ್ ಕಂಟ್ರೋಲ್ ಸರ್. ಸರ್, ನಮ್ ಮೇಡಮ್ ಇಲ್ಲ ಸರ್. ನಿಮ್ ಮೇಡಮ್ ನಮ್ ಬಾಸ್ ವಿಚಾರಿಸ್ಕೊಳ್ತಾ ಇದಾರೆ. ಬಾ ಕೂತ್ಕೋ. ಬೇಡ ಸರ್. ಕೂತ್ಕೊಳ್ಳಮ್ಮ, ಪರವಾಗಿಲ್ಲ. ನೀನೇ ಇಷ್ಟು ಚೆನ್ನಾಗಿದ್ಯಾ, ನೀನ್ ಯಾಕೆ ಮಾಡಲಾಗ್ಬಾರ್ದು? ಅಯ್ಯೋ ಅಯ್ಯೋ, ನಿಜವಾಗ್ಲೂ ಇಲ್ಲ. ನಿನ್ನ ಮುಖ ನೋಡು, ನಿನ್ನ ಕಣ್ಣು ನೋಡು, ನಿನ್ನ ತುಟಿ ನೋಡು, ನಿನ್ನ ಕೂದಲು ನೋಡು, ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ಮಾಡಲಾಗಕ್ಕೆ ನಿನ್ನ ಹತ್ರ ಎಲ್ಲ ಮೈಕಟ್ಟು ಇದೆ. ಡಿನ್ 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 ಡಿನ್
ದಿನ್ 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 ಉವ್ವ ಉವ್ವ ಸುಮ್ಮನೆ ಇರಿ. ದಿನ್ 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 ಉವ್ವ ಉವ್ವ. ಸರ್ ಬೇಡ ಬೇಡ, ಯಾಕೆ ಸರ್? ಇದು ತಪ್ಪು ತಪ್ಪು. ಇದ್ರಲ್ಲಿ ಏನ್ ತಪ್ಪು ಸರ್? ಕಮ್ ಆನ್ ಸರ್, ಕಮ್ ಆನ್. ಬೇಡ ಬೇಡ, ಪ್ಲೀಸ್ ಲೀವ್ ಮೀ, ಲೀವ್ ಮೀ, ಲೀವ್ ಮೀ. ಯಾಕೆ ಸರ್? ಟ್ರಾಫ್ ಆಗೋಯ್ತಾ? ಡಾಕ್ಟರ್ ಹತ್ರ ಮೊದಲು ಚೆಕ್ ಮಾಡಿಸ್ಕೊಡಿ. ಕೈಗೆ ಬಂದದ್ದು ಬಾಯಿಗೆ ಬರ್ಲಿಲ್ವೇ? ಏನ್ ಮೇಡಮ್, ಸ್ವರ್ಗ ನೋಡ್ಕೊಂಡು ಬಂದ್ರ? ಸ್ವರ್ಗನ ಬರೀ ನರ್ಕ. ನಿಮ್ ಬಾಸ್ ಇದಾರಲ್ಲ, ಒಬ್ಬ ವೇಸ್ಟ್ ಫೆಲೋ. ಮತ್ತೆ ಅಷ್ಟೇ, ನಿಮ್ ಬಾಸ್ ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿ. ನಡಿಯೇ. ಸರಿ ಸರ್, ನೀವೊಬ್ರು ವೇಸ್ಟ್ ಫೆಲೋ ಅಂತ ಹೊರಟೆ ಹೋದ್ಲಲ್ಲ ಸರ್. ಸರ್, ಎಂತ ಒಳ್ಳೆ ಚಾನ್ಸು, ಗೋಲಿ ಹೊಡೆದ್ಬಿಟ್ರಲ್ಲ ಸರ್. ಏನಾದ್ರೂ ಪ್ರಾಬ್ಲಮ್ಮು? ಅದಕ್ಕೆ ಯಾಕೆ ವರಿ ಮಾಡ್ಕೊಳ್ತೀರಾ? ಬನ್ನಿ ಸರ್, ನನಗೆ ಗೊತ್ತಿರೋ ಡಾಕ್ಟರ್ ಹತ್ರ ಹೋಗೋಣ. ಇಲ್ಲ ಅಂದ್ರೆ ಏನಾದ್ರೂ ಟ್ರೈ ಮಾಡೋಣ. ಚೇಚೆ, ನನ್ ಪ್ರಾಬ್ಲಮ್ ಅದಲ್ಲ ಸತ್ಯಮೂರ್ತಿ. ಮತ್ತೆ ಪಾಪ ಪ್ರಜ್ಞೆ, ಪರಿಸ್ಥಿತಿನ ಮುಟ್ಬಿಟ್ಟೆ. ಮುಟ್ಟಿದ್ರೆ ಅದ್ ಹೆಂಗ್ ಪಾಪ ಆಗುತ್ತೆ ಸರ್? ಸರ್, ಬೇರೆ ಏನಾದ್ರೂ? ಚೇಚೆ ಸತ್ಯಮೂರ್ತಿ, ಪರಿಸ್ಥಿತಿನ ಮುಟ್ಲೇಬಾರ್ದು. ಪರಸ್ತ್ರೀನ ಮುಟ್ಟೋದು ತಪ್ಪು ಅಂದ್ರೆ ಸ್ವಂತ ಸ್ತ್ರೀನಾದ್ರೂ ಇಟ್ಕೋಬೇಕು ಸರ್. ಅದು ಬೇಡ, ಇದು ಬೇಡ, ಆಸೆ ಮಾತ್ರ ಬೆಟ್ಟದಷ್ಟು ಅಂದ್ರೆ ಹೇಗೆ ಸರ್? ಸರ್, ನಾನು ಹೇಳೋದನ್ನ ಕೇಳಿ, ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ. ಎಷ್ಟು ದಿನ ಅಂತ ಈ ಆಸೆ ಹೀಗೆ ಬಚ್ಚಿಟ್ಕೊಳ್ತೀರಾ ಸರ್? ಹೇಳ್ತಿ ಸತ್ರ ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಸರ್. ಈಗ ನನ್ನನ್ನೇ ನೋಡಿ, ಮತ್ತೆ ಅವಳು ಸತ್ಲು, ನಾನು ಸುಮ್ಮನಿದ್ನ. ಎರಡನೇ ಅವಳ ಮಾಡ್ಕೊಂಡೆ, ಅವಳು ನೆಗೆದು ಬಿದ್ದು ಹೋದ್ಲು, ಆಗ್ಲೂ ನಾನು ಸುಮ್ಮನಿದ್ನ. ಮೂರನೇ ಅವಳ ಮಾಡ್ಕೊಂಡು ಹ್ಯಾಪಿ ಆಗಿದ್ದೀನಿ ಸರ್. ಬೆಟರ್ ಯು ಗೆಟ್ ಮ್ಯಾರಿ ಸರ್. ಹೆಂಡತಿ ಅನ್ನೋಳು ಬಂದ್ರೆ ನಮ್ ಲೈಫೇ ರೀಚಾರ್ಜ್ ಆಗುತ್ತೆ ಸರ್. ಎಸ್, ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ರೈಟ್. ಐ ಆಮ್ ಆಲ್ವೇಸ್ ರೈಟ್ ಸರ್. ಹಾಗಾದ್ರೆ ನೀವು ಮದುವೆಗೆ ಒಪ್ಕೊಂಡಂಗ ಆಯ್ತು. ಒಪ್ಕೊಂಡ್ಬಿಟ್ನಾ? ಒಪ್ಕೊಂಬಿಟ್ರಾ? ಒಪ್ಕೊಂಡ್ಬಿಟ್ನಾ? ಒಪ್ಕೊಂಡ್ಬಿಟ್ನಾ? ರೀ, ನಮ್ ರಾಗಿಣಿನ ಮದ್ವೆ ಆಗೋದಕ್ಕೆ ನಮ್ಮ ಅಣ್ಣನ ಮಗ ನರಸಿಂಹ ಒಪ್ಕೊಂಡ್ಬಿಟ್ನಂತೆ ರೀ. ಹೌದಾ? ದೇವ್ರೇ. ರೀ, ರಾಗಿಣಿ ಎಲ್ಲಿ? ದೇವಸ್ಥಾನಕ್ಕೆ ಹೋಗಿದ್ದಾಳೆ. ರಾಗಿಣಿ, ನಿಮ್ ಮಾವ ನನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ಬಿಟ್ಟಂತೆ ಕಣೆ. ಹೌದಾ? ರಾಗಿಣಿ, ಅಂತೂ ನಿನ್ನ ಅದೃಷ್ಟ ಕೂಡ್ ಬಂತು ಕಣೆ. ನಮ್ಮ ಅಣ್ಣನ ಆಸ್ತಿ ಬೇರೆ ಯಾರಿಗೂ ಹೋಗುತ್ತೆ ಅನ್ಕೋಬಿಟ್ಟಿದೆ. ಸತ್ಯ, ಎಲ್ಲ ನಿನ್ಗೆ ಸೇರುತ್ತೆ. ನಿನ್ಗೊಂದ್ ಗಂಡ್ ಮಗು ಅಂತ ಹುಟ್ಬಿಟ್ರೆ ಎಲ್ಲ ಆಸ್ತಿನೂ ನಿನ್ ಮಗುದೇ ಕಣೆ. ಆಸ್ತಿ ಹೇಗ್ ಮತ್ತೊಬ್ರು ಪಾಲಾಗುತ್ತೆ ಅಂತ ನಾನ್ ನೋಡೇ ಬಿಡ್ತೀನಿ. ಏನು ನೀನ್ ಇಲ್ದಿದ್ರೆ ಏನಂತೆ? ನಾನೇ ಅವ್ರ ಮನೇಲಿ ನಿಂತು ನಿನ್ ಮಗಳನ್ನ ಕಾಪಾಡ್ತೀನಿ. ನಿನ್ ಗಂಡ ದೊಡ್ಡ ನಯವಂಚಕ. ನನ್ ಮೊಮ್ಮಗಳಿಗೆ ಫಲತಾಯಿ ತಂದು ಅನ್ಯಾಯ ಮಾಡ್ತಿದ್ದಾನೆ. ಮೊದ್ಲು ನಿನ್ ಗಂಡನ್ಗೆ ಮುಖ ಕುಗ್ಯೋತ್ತರ 4 ಮಾತು ಕೇಳೇ ಹೇಳ್ತೀನಿ. ನೀವು ಸರಿಯಾದ ನಿರ್ಧಾರನೇ ತಗೊಂಡಿದ್ದೀರಾ ಅಳಿ ಅಂದ್ರೆ ನನಗಂತೂ ಬಾದಾಮಿ ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಅತ್ತೆ, ನಾನು ನನಗೋಸ್ಕರ ಮದ್ವೆ ಆಗ್ತಾ ಇಲ್ಲ, ಇವಳಿಗೋಸ್ಕರ. ಇವಳಿಗೊಬ್ಬ ತಾಯಿ ಇರ್ಲಿ ಅಂತ ಮದ್ವೆ ಆಗ್ತಿದ್ದೀನಿ ಅಷ್ಟೇ. ನನಗ್ ಗೊತ್ತು ಅಳಿ ಅಂದ್ರೆ ನಿಮ್ದು ಚಿನ್ನದಂತ ಮನ್ಸು ಅಂತ. ಇನ್ನೊಂದ್ ಮದ್ವೆ ಮಾಡ್ಕೊಳ್ಳಿ ಅಂತ ನಾನೇ ನಿಮ್ಗೆ ಹೇಳ್ಬೇಕು ಅಂತಿದ್ದೆ. ಆದ್ರೆ ಹೇಗ್ ಹೇಳೋದು ಅಂತ ಇಂದು ಮುಂದೆ ನೋಡ್ತಿದ್ದೆ. ಈಗ ನಾನ್ ಅನ್ಕೊಂಡಿದ್ದೆ ನಡೀತಿದೆಯಲ್ಲ, ನನ್ಗದೇ ಸಮಾಧಾನ. ಸರಿ, ನಾನು ಊರಿಗೆ ಹೋಗ್ತೀನಿ ಅಳಿ ಅಂದ್ರೆ. ಏನು, ಊರಿಗೆ ಹೋಗ್ತಿದ್ದೀರಾ? ನೋ 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 ನೋ, ಸಾಧ್ಯನೇ ಇಲ್ಲ ಅತ್ತೆ. ನನ್ ಮದ್ವೆ ಆಗಿ ಸಂಸಾರ ಸೆಟ್ಲ್ ಆಗೋ ತನಕ, ಈ ಮಗು ರಾಗಿಣಿಗೆ ಹೊಂದ್ಕೊಳ್ಳೋ ತನಕ ನೀವಿಲ್ಲಿ ಇರ್ಲೇಬೇಕು. ಅದು ನಾನು ಯಾಕೆ ನಿಮ್ಮಿಬ್ರ ಬದಿ ಅಳಿ ಅಂದ್ರೆ ನಾನು ಊರಿಗೆ ಹೋಗ್ತೀನಿ. ಅತ್ತೆ ಅತ್ತೆ, ನೀವು ನಮ್ ತಾಯಿ ಸಮಾನ. ನಿಮ್ಮನ್ನ ಉಳಿಸ್ಕೊಳ್ಳೋ ಅಧಿಕಾರ ನನಗಿಲ್ವಾ? ಪ್ಲೀಸ್ ಅತ್ತೆ. ಅಜ್ಜಿ ಅಜ್ಜಿ ನೀನು ಇಲ್ಲ ಇರ್ಬೇಕು. ಸರಿ, ನಿಮ್ಮಿಷ್ಟ ಅಳಿ ಅಂದ್ರೆ. ಅತ್ತೆ, ನೀವು ಮಾಡೋ ಈ ಬಾದಾಮಿ ಹಾಲು ಬಹಳ ಸೂಪರ್ ಆಗಿರುತ್ತೆ. ಇನ್ಮೇಲೆ ನಂಗೆ ದಿವಸ 1 ಲೋಟ ಬಿಸಿ ಬಾದಾಮಿ ಹಾಲನ್ನ ನೀವೇ ನಂಗೆ ಮಾಡ್ಕೊಡ್ಬೇಕು. ಆಗ್ಲಿ ಅಳಿ ಅಂದ್ರೆ. ಬಾಪುಟ್ಟಿ ಹೋಮ್ವರ್ಕ್ ಮಾಡೋಂತೆ. ಬಿಸಿ ಬಾದಾಮಿ ಹಾಲಲ್ವೋ? ಮೈ ಬಿಸಿ ಆರೋ ಬಾದಾಮಿ ಹಾಲನ್ನೇ ಮಾಡ್ಕೊಡ್ತೀನಿ. ನಿನ್ ಮದುವೆ ಒಂದು ಮುಗಿಲಿ. ಎಷ್ಟೊತ್ತು ಕೂತ್ಕೋಬೇಕ?
ಆಗಲ್ಲ ಪುಟ್ಟಿ, ಈಗಲೇ ನೋಡ್ಕೊಡ್ತೀನಿ ಕೊಡು ಆಂಟಿ. ಆಗಲ್ಲ. ಪುಟ್ಟಿ ಹಠ ಮಾಡ್ಬಾರ್ದು, ಹೊಟ್ಟೋಗು. ಈಗಲೇ ನೋಡ್ಕೊಡ್ತೀನಿ ಕೊಡು ಅನ್ನಪ್ಪ. ಪುಟ್ಟಿ ಹಠ ಮಾಡಿದ್ರೆ ನಂಗೆ ಕೆಟ್ಟ ಸಿಟ್ಟು ಬರುತ್ತೆ, ಆಮೇಲೆ ನೋಡುವಂತೆ, ಹೊಟ್ಟೋಗು. ನಂಗ್ ಬೇಕು ಡ್ಯಾಡಿ, ನಂಗ್ ಬೇಕು, ನೋಡ್ಕೊಡ್ತೀನಿ ಡ್ಯಾಡಿ. ಕರ್ಕೊಂಡೋಗಿ ನಾನ್ ಕೊಡ್ತೀನಿ, ಬಾ. ಬಾ, ಸುಮ್ನೆ ಗಲಾಟೆ ಮಾಡ್ಬಾರ್ದು. ಈಗ್ಲೇ ನಮ್ ಪುಟ್ಟಿ ಹೀಗ್ ಮಾಡ್ತೀರಾ? ಇನ್ನು ನಿಮ್ಗೊಂದ್ ಮಗು ಆದ್ರೆ ನಮ್ ಪುಟ್ಟಿನೇ ಹುಡ್ದು ತಿನ್ಬಿಡ್ತೀರಾ. ನೋಡ್ತೀರಿ, ನಿಮ್ಗೆ ಮಗುನೇ ಹುಡ್ತಿರೋ ಹಾಗೆ ಮಾಡ್ತೀವಿ. ನೋಡು, ಸುಮ್ನೆ ಇರೋ, ಕೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ತಾಳಿ ಕಟ್ಟಿ. ಏ ಅಳುಮುಗಂ, ಏ ಶುಭ ಕಾರ್ಯ ನಡೀತಾ ಇದೆ, ಯಾಕೋ ಅಳ್ತಾ ಇದೆಯಾ? ನಗನಗ್ತಾ ಅಕ್ಷತೆ ಹಾಕು. ಅಂತೂ ನನ್ ಮಗನ್ ಮದ್ವೆ ಆಯ್ತೆ ನಿಂಗಿ. ಹೂನ್ರವ. ನೂರು ವರ್ಷ ಸಂತೋಷವಾಗಿ ಬಾಳಿ. ಅಂತೂ ನನ್ನ ಆಸೆ ಪೂರೈಸ್ದಿಯಲ್ಲ, ಸುಖವಾಗಿರಿ. ಸುಖ ಅನ್ನೋದೇ ಇರಬಾರ್ದು ನಿಮ್ಗೆ, ಹಾಗ್ ಮಾಡ್ತೀನಿ. ವರ್ಷ ತುಂಬೋದ್ರೊಳಗೆ ಒಂದ್ ಗಂಡ್ ಮಗುನ ಹೆತ್ತು ಸುಖವಾಗಿರಿ. ಗಂಡು ಮಗು ಆದ್ರೆ ಹೆಣ್ಣು ಮಗು ಆದ್ರೆ ಎರಡು ಒಂದೈತೆ. ಅಲ್ಲಿ ಅಂದ್ರೆ ಹೆಣ್ಮಕ್ಳು ಇವತ್ತು ಇಲ್ಲಿ ಇರ್ತಾರೆ, ನಾಳೆ ಗಂಡನ ಮನೆ ಹೊಟ್ಟೋಗ್ತಾರೆ. ಆದ್ರೆ ಗಂಡ್ಮಕ್ಳು ಇಲ್ಲೇ ಇದ್ದು ಆಸ್ತಿ ನೋಡ್ಕೋತಾರೆ. ಈಗಾಗ್ಲೇ ನಿಮ್ಗೊಂದ್ ಹೆಣ್ಮಗು ಇದೆ, ಈಗ ನಿಮ್ಗ್ ಬೇಕಾಗಿರೋದು ಗಂಡ ಮಗು ಮಾತ್ರ. ನೀವ್ ಬೇಗ ಹೊರಡಿ ಅಳಿ ಅಂದ್ರೆ ಮುಹೂರ್ತ ಸಮಯ ಮೀರ್ ಹೋಗುತ್ತೆ. ಮುಹೂರ್ತ ಮೀರೋಗುತ್ತಾ? ನಾನಿರ್ತೀನಿ ಇವ್ರಿಗೆ ಮುಹೂರ್ತ. ಈ ಜನ್ಮದಲ್ಲಿ ಇವ್ರಿಗೆ ಮಕ್ಕಳಾಗ್ಬಾರ್ದು. ಹೊರಡಿ ಹೊರಡಿ. ಬನ್ನಿ ಅಲ್ಲಿ ಅಂದ್ರೆ ಬನ್ನಿ. ಏನತ್ತೆ ನೀವ್ ಇಲ್ಲಿದ್ದೀರಾ? ನಮಸ್ಕಾರ ಮಾಡ. 100 ವರ್ಷ ಚೆನ್ನಾಗ್ ಬಾಳಿ. ತಗೊಳ್ಳಿ. ನೀವಿನ್ ಹೊರಡಿ ಅಳಿ ಅಂದ್ರೆ ನಿಮ್ಗೆ ಸ್ವೀಟ್ಸ್ ಇಷ್ಟ ಅಂತ ಎಲ್ಲಾ ತರ ಸ್ವೀಟ್ಸ್ ತರಿಸಿ ನಿಮ್ ರೂಮ್ ಅಲ್ಲಿ ಇಡ್ಸಿದೀನಿ. ಅದನ್ನೆಲ್ಲ ಚೆನ್ನಾಗ್ ತಿಂದು ವರ್ಷದೊಳಗಡೆ ಒಂದು ಸಿಹಿ ಸುದ್ದಿ ಕೊಡ್ಬೇಕು. ಎಂತ ಕೆಲ್ಸ ಆಗೋಯ್ತು? ಸ್ವೀಟ್ಸ್ ಎಲ್ಲ ಬೋಲ್ಡ್ ಮಾಡ್ಬಿಡ್ತೀನಿ. ಈ ಮುತ್ತೇ ಸರಿ ನಿನಗೆ. ಹಲೋ, ಯಾರು? ಬಾಸ? ಹಲೋ 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 ಹಲೋ. ಅತ್ತೆ ಯಾರ್ದತ್ತೆ ಫೋನು? ಯಾರೋ ಬಾಸ್ ಅಂತೆ. ಓಹೋ, ಅತ್ತೆ ಅದು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ, ಅದಕ್ಕೆ ಲ್ಯಾಂಡ್ ಲೈನ್ ಮಾಡಿರ್ಬೇಕು. ನೀವು ಮಲ್ಕೊಳ್ಳಿ. ಸರಿ ಸರಿ. ಹಲೋ 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 ಹಲೋ. ಜಾಲಿ ಮಾಡೋ ಟೈಮ್ ಇದು. ಸದ್ಯ ಯಾರು ನೋಡ್ಲಿಲ್ಲ. ಅಯ್ಯೋ, ಏನಾಯ್ತು ಮಾವ? ಜಾರ್ ಬಿದ್ದೆ, ಮೂಗಿಗೆ ಏಟ್ ಬಿದ್ಬಿಡ್ತು. ಅಯ್ಯೋ, ಮೊದಲನೇ ರಾತ್ರಿನೇ ಮೂಗ್ ಅಪ್ಪಚ್ಚಿ ಆಗೋಯ್ತಲ್ಲ ಮಾವ. ನಮ್ ಫಸ್ಟ್ ನೈಟ್ ಎಕ್ಸ್ಪ್ರೆಸ್ ಟೈರೇ ಪಂಚರ್ ಆಗೋದು. ಈಗ ಏನ್ ಮಾಡೋದ್ ಮಾವ? ಇನ್ನೇನ್ ಮಾಡೋದು? ಸ್ವಲ್ಪ ಭಜನೆ ಮಾಡೋದು, ಮಲ್ಗೋದು. ನಡಿ. ಒಂದು ದೂರದ್ದು ನ್ಯೂಸ್ ಇಲ್ವಲ್ಲ. ಏ ಸತ್ಯಮೂರ್ತಿ, ಓ ಏನ್ ದುರಂತರಾವ್, ಹೇಗಿದ್ಯಾ? ಆಫೀಸ್ ಕಡೆ ಬಂದೇ ಇಲ್ಲ ಯಾಕೆ ಅಲ್ಲೇನಾದ್ರು ದುರಂತ ನಡೀತಾ? ಏನ್ ದುರಂತರಾವ್ ಇದು? ರಿಟೈರ್ಡ್ ಆದ್ಮೇಲೂ ನೀನು ಹಳೆ ಬುದ್ಧಿ ಬಿಡ್ಲಿಲ್ವಲ್ಲ. ನಾನು ಹೋಗ್ತೀನಪ್ಪ, ಬಾಸ್ ಕಾಯ್ತಾ ಇದ್ದಾರೆ. ಓ ನರಸಿಂಹನ್ ಮನೆಗ ಅಲ್ಲೂ ದುರಂತ ನಡೀತಾ? ಅಯ್ಯೋ ಪುಣ್ಯಾತ್ಮ, ಅಲ್ಲಿ ಯಾವ ದುರಂತನೂ ನಡೆದಿಲ್ಲ. ನೋಡು, ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಯ್ತು ನೋಡು, ಹೋಗ್ ನೋಡು. ಮನೆಗೆ ಯಾಕೆ ಬರಕ್ ಹೇಳಿದ್ರು? ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ಇದು ನಿಮ್ ಮೂಗು? ಎಲ್ ತೋರ್ಸಕ್ ಹೋಗಿದ್ರೆ? ಎಲ್ಲೂ ಇಲ್ಲ ರೀ.
ಅದು ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ ನಿನ್ನೆ ರಾತ್ರಿ ನಿಮ್ ಫಸ್ಟ್ ನೈಟ್ ಅಲ್ವಾ ಸರ್? ಫಸ್ಟ್ ನೈಟ್ ಅಲ್ಲಿ ಯಾರಾದ್ರೂ ಮೂಗು ತಗೊಂಡೋಗಿ ಪೈಸೆ ನಡೀರಿ ಆಫೀಸ್ ಹೋಗೋಣ, ಬರ್ತೀನಿ ನಾನು. ಸರ್ ಈ ಕಂಡೀಷನ್ ಅಲ್ಲಿ ಹ್ಯಾಕ್ ಸರ್ ಆಫೀಸ್ ನೋ ನಾನು ಆಫೀಸ್ ಬರ್ಲೇಬೇಕು. ಇಂಪಾರ್ಟೆಂಟ್ ಆಡ್ ಡಾಕ್ಯುಮೆಂಟ್ ಚೆಕ್ ಮಾಡೋದಿದೆ. ಸತ್ಯಮೂರ್ತಿ ಸರ್ ಈ ಮೂಗು ಸರಿ ಮಾಡೋದಕ್ಕೆ ಏನಾದ್ರೂ ಒಂದು ಐಡಿಯಾ ಇಲ್ರಿ? ಹಾಳಾದ್ ಇವನ್ ಮೂಗು ಅಪ್ಪಚ್ಚಿ ಆದ್ರೆ ನಾನೇನಪ್ಪ ಮಾಡೋದು? ಸರ್ ಹೇಗಾದ್ರೂ ಬೆಂಗಳೂರು ಸಿಟಿಯಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ, ಒಂದು ಪೊಲ್ಯೂಷನ್ ಮಾಸ್ಕ್ ತಗೊಂಡು ಹಾಕೊಂಡ್ಬಿಟ್ರೆ? ಯಾ ಯುವರ್ ರೈಟ್ ಐಸೆ. ಐ ಆಮ್ ಆಲ್ವೇಸ್ ರೈಟ್ ಸರ್. ಬೇಗ ಮಾಸ್ಕ್ ತಗೊಂಬನ್ನಿ. ಈಗ ತಗೊಂಡ್ಬರ್ತೀನಿ ಸರ್. ಸರ್ ನಿಮ್ಮ ಹತ್ರ ಈ ಪೊಲ್ಯೂಷನ್ ಮಾಸ್ಕ್ ಇದೆಯಾ? ಇಲ್ವಲ್ಲ ಸರ್? ಎಲ್ಲಪ್ಪ ಹುಡ್ಕೋದು. ನಿಮ್ಮ ಹತ್ರ ಮೂಗಿಗೆ ಹಾಕೋ ಮಾಸ್ಕ್ ಇದೆಯಾ? ಇಲ್ಲ ಸರ್. ಏನ್ ಸಿಕ್ಸ್ ಹೊಡಿತ ಮಗ? ಇರೋ ಪಿಸಾಡ್ಕ ಬರ್ತೀನಿ. ಕಿಸ್ಕೊಂಡ್ ಬಾರೋ. ಪೊಲ್ಯೂಷನ್ ಮಾಸ್ಕ್ ಇಲ್ಲೇ ಸಿಕ್ಬಿಡ್ತಲ್ಲಪ್ಪ. ನಡಿ. ನನ್ ಗಾರ್ಡು ಜನ ಇದನ್ನ ಬಿಡಲ್ಲಪ್ಪ. ಸಿಕ್ತೇನ್ರಿ? ಸಿಕ್ತು ಸರ್, ತಗೊಳ್ಳಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇದೇನ್ರಿ ಬ್ಯಾಡ್ ಸ್ಮೆಲ್ಲು? ಸರ್ ಈಗ ಬೆಂಗಳೂರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟೈತಲ್ಲ ಸರ್, ಅದಕ್ಕೆ ಮಾಸ್ಕ್ ಪೊಲ್ಯೂಟ್ ಆಗ್ಬಿಟ್ಟೈತೆ. ಯುವರ್ ರೈಟ್ ಐಸೆ. ಐ ಆಮ್ ಆಲ್ವೇಸ್ ರೈಟ್ ಸರ್. ಬನ್ನಿ ಹೊರಡೋಣ. ಅದು ತುಂಬಾ ಚೆನ್ನಾಗಿದೆ ಅಂತದೆ ನಂಗೊಂದು ಕೊಡ್ಸಪ್ಪ. ಆಯ್ತು ಕೊಡ್ತೀನಿ ಬಾಮ್ಮ. ನೋಡಿದ್ರ ಸರ್ ಹೆಂಗಿದೆ ನನ್ನ ಸೆಲೆಕ್ಷನ್? ಫಾರೆನ್ ಮೇಡು ತುಂಬಾ ಕಷ್ಟಪಟ್ಟು ತಂದಿದ್ದೀನಿ. ದಿಸ್ ವೈ ಐ ಆಮ್ ಫೀಲಿಂಗ್ ವೆರಿ ಕಂಫರ್ಟಬಲ್. ಕಮ ಏನ್ರಿ ಹಾಗೆ ನೋಡ್ತಿದ್ದಾರೆ? ಹೈಟೆಕ್ ಫ್ಯಾಷನ್ ನೋಡಿ ಹುಡುಗರೆಲ್ಲ ಸ್ಟನ್ ಆಗ್ಬಿಟ್ಟವೆ ಸರ್. ಏನೋ ಮಗ ಮೂಗಲ್ಲೇ ಬ್ಯಾಟಿಂಗ್ ಮಾಡಿದಾನ ಅವನು. ಪೊಲ್ಯೂಷನ್ ಮಾಸ್ಕ್ ಹೈಟೆಕ್ ಸಿಟಿ ಪೊಲ್ಯೂಟೆಡ್ ಸಿಟಿ ಆಗ್ಬಿಟ್ಟಿದೆ. ಡಸ್ಟ್ ಅಲರ್ಜಿ ಯಾವ್ದೇ ಇರ್ಲಿ ಅಂತ ಮಾಸ್ಕ್ ಹಾಕೊಂಡ್ ಬಂದಿದ್ರಿ. ನೀವೆಲ್ರು ನಾಳೆಯಿಂದ ಇದೇ ರೀತಿ ಮಾಸ್ಕ್ ಹಾಕೊಂಡ್ ಬರ್ಬೇಕು, ಆಯ್ತಾ? ಆರ್ಮುಗಂ ನೀವ್ ಯಾಕ್ರಿ ಹೇಳ್ತಾ ಇದ್ದೀರಾ? ಮಾಸ್ಕ್ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ವಾ ನಿಮಗೆ? ನೀವ್ ಹಾಕೊಂಡಿರೋದು ಮಾಸ್ಕ್ ಅಲ್ಲ ಸರ್, ಇನ್ನರ್ ಗಾರ್ಡು. ಕ್ರಿಕೆಟ್ ಹುಡುಗರು ಬಾಲ್ ಬಿದ್ದು ಡ್ಯಾಮೇಜ್ ಆಗ್ತಿರ್ಲಿ ಅಂತ ಅದನ್ನ ಇಲ್ಲ ಹಾಕೊಂಡಿರ್ತಾರೆ ಸರ್. ಸರ್ ನಿಮ್ಮ ಮಾಸ್ಕ್ ಇದನ್ನ ನೀವು ಫುಲ್ ಡೇ ಹಾಕೊಂಡ್ ಕುತ್ಕೋಬೇಕು. ಅದೇ ನಿಮ್ ಪನಿಷ್ಮೆಂಟ್.